ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ 2 ಥರದ ಹುದ್ದೆಗಳನ್ನು ಕಲ್ಪನೆ ಮಾಡಿದ್ದಾರೆ. ಇಲ್ಲಿ 2 ಥರ ಅಬಕಾರಿ ಇಲಾಖೆಯಲ್ಲಿ ಈ ಅಬಕಾರಿ ಪೇದೆ ಅಂತ ಇನ್ನೊಂದು ಅಬಕಾರಿ ಉಪನಿರೀಕ್ಷಕರು. ಅಬಕಾರಿ ಉಪನಿರೀಕ್ಷಕರು ಅಬಕಾರಿ ಪೇದೆ ಅಂತ ಒಂದು, ಅಬಕಾರಿ ಉಪನಿರೀಕ್ಷಕರು ಅಂತ ಇನ್ನೊಂದು. ಈ ಹುದ್ದೆಗಳಿಗೆ 942 ಹುದ್ದೆಗಳು. ಎಷ್ಟು ಬೋರ್ಡ್ ಕಾಣಿಸ್ದೇ ಇರ್ಬೋದು, ಸ್ವಲ್ಪ ದೂರ ಇರ್ಬೋದು, ಬಾಯಲ್ಲಿ ಹೇಳ್ತೀನಿ ತಿಳ್ಕೊಳ್ರಿ ಅಷ್ಟೇ. 942 ಈ ಹುದ್ದೆಗಳಿಗೆ ಯಾವುದು ಅಬಕಾರಿ ಪೇದೆಗೆ. ಇನ್ನು ಉಪನಿರೀಕ್ಷಕರ ಹುದ್ದೆಗೆ ಎಷ್ಟಪ್ಪ ಹುದ್ದೆಗಳು ಅಂದರೆ 265 ಹುದ್ದೆಗಳು. ಇನ್ನು ತದನಂತರದಲ್ಲಿ ಈ 942 ಹುದ್ದೆಗಳಿರುವಂಥ ಅಬಕಾರಿ ಪೇದೆಗೆ ಏನೆಲ್ಲ ಅರ್ಹತೆ ಇರ್ಬೋದು, ಏನೆಲ್ಲ ಅರ್ಹತೆ ಬೇಕು, ಏನೆಲ್ಲ ಮುಗಿದಿರಬೇಕು, ಕೇವಲ 10th PUC ಡಿಗ್ರಿನ ಏನು ಅಂತ ನಾವು ನೋಡ್ತಾ ಹೋದಾಗ ಅಬಕಾರಿ ಇಲಾಖೆಗೆ ನೇಮಕ ಆಗುವಂಥ ಅಭ್ಯರ್ಥಿಗಳದು PUC ಕಂಪ್ಲೀಟೆಡ್ ಆದರೆ ಸಾಕು. PUC ಅದು ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಮುಗಿದಿರಲಿ ಹಿಡಿದೈತಿ. ಮತ್ತು ಇನ್ನೊಂದು ಆಫರ್ ಏನಪ್ಪ ಅಂದರೆ ಇಲ್ಲಿ ITI NOC ಸರ್ಟಿಫಿಕೇಟ್ ಇದ್ದಂಥವ್ರು, NOC ಸರ್ಟಿಫಿಕೇಟ್ ಇರುವಂಥ ಅಭ್ಯರ್ಥಿಗಳು ಕೂಡ ಏನಪ್ಪ ಅಂದರೆ ಈ ಅಬಕಾರಿ ಪೇದೆ ಹುದ್ದೆಗೆ ಅರ್ಜಿಯನ್ನು ತಾವುಗಳು ಸಲ್ಲಿಸ್ಕೊಳ್ಬೋದು. ಯಾವುದು ಅಬಕಾರಿ ಇಲಾಖೆಯಲ್ಲಿರುವಂಥ ಅಬಕಾರಿ ಪೇದೆ ಹುದ್ದೆಗೆ ನೀವೇನಾದರೂ PUC ಮುಗಿಸಿದ್ರೆ ಸಾಕು. ಅದು ಆರ್ಟ್ಸ್ ಆಗಿರಲಿ, ಅದು ಕಾಮರ್ಸ್ ಆಗಿರಲಿ, ಅದು ಸೈನ್ಸ್ ಆಗಿರಲಿ, ಜೊತೆಗೇನೆ ನೀವು ಏನಾದರೂ ನಾವು PUC ಮಾಡಿಲ್ಲ, ಜೊತೆ ನಾವೇನೋ ITI ಮಾಡ್ಯವಪ್ಪ ಅಂದರೆ ITI ಮಾಡಿರುವಂಥ ಅಭ್ಯರ್ಥಿಗಳು ನಿಮ್ಮದು NOC ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೀವು ಅಬಕಾರಿ ಪೇದೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಈ ಉಪನಿರೀಕ್ಷಕರ ಹುದ್ದೆಗೆ ಬಂದುಬಿಟ್ಟು ಇದಕ್ಕೆ ಡಿಗ್ರಿ ಕಂಪ್ಲೀಟೆಡ್, ಡಿಗ್ರಿ ಮುಗಿದಿರ್ಬೇಕು ನಿಮ್ಮದು. ಈ ಡಿಗ್ರಿ ಅದು BA ಆಗಿರಲಿ, BCom ಆಗಿರಲಿ, BBA ಆಗಲಿ, BCA ಆಗಲಿ, ಯಾವ್ದು ಬೇಕಾದ ಡಿಗ್ರಿ ಇರಲಿ, ಅವ್ರು ಡಿಗ್ರಿ ಕಂಪ್ಲೀಟ್ ಆಗಿದ್ರೆ ಮಾತ್ರ ನೀವು ಉಪನಿರೀಕ್ಷಕರ ಹುದ್ದೆಗೆ ಏನಪ್ಪ ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಬೋದು. ಇನ್ನು ನೇಮಕಾತಿ ಯಾವ ರೀತಿ ಆಗಿರ್ತದ, ಇದು ಲಿಖಿತ ಪರೀಕ್ಷೆಗಳನ್ನು ಒಳಗೊಂಡಿರ್ತದ. ಲಿಖಿತ ಪರೀಕ್ಷೆ 100 ಕ್ವಶನ್ಸು, 100 ಮಾರ್ಕ್ಸು, ಇನ್ನು 2 ಅವರ್ ಟೈಮ್. 100 ಕ್ವಶನು, 100 ಮಾರ್ಕ್ಸು, 2 ಗಂಟೆಗಳ ಕಾಲ ತಮಗೆ ಕಾಲಾವಕಾಶ ಇರ್ತದೆ ಎಕ್ಸಾಮ್ ಬರೀಲಿಕ್ಕೆ. ಇನ್ನು ನೆಗೆಟಿವ್ ಎಷ್ಟಪ್ಪ ಅಂದರೆ 0.25 ನೆಗೆಟಿವ್ ಇರ್ತದೆ ನಿಮಗೆ. ಎಷ್ಟು 0.25 ಅಷ್ಟು ನೆಗೆಟಿವ್ ಇರ್ತದೆ. 100 ಕ್ವಶನು, 100 ಮಾರ್ಕ್ಸು, 2 ಗಂಟೆಗಳ ಕಾಲ ತಮಗೆ ಸಮಯ ಅವಕಾಶ ಎಕ್ಸಾಮ್ ಬರೀಲಿಕ್ಕೆ. 1 ಕ್ವಶನ್ಗೆ 1 ಮಾರ್ಕ್ಸು. ಇನ್ನು ಸಿಲೆಬಸ್ ನೋಡ್ತಾ ಹೋಗ್ರಿ. ಇಲ್ಲಿ GK ಇರ್ತದೆ, ನಿಮಗೆ ಸೈನ್ಸ್ ಇರ್ತದೆ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಇರ್ತದೆ, ಹಿಸ್ಟ್ರಿ ಇರ್ತದೆ, ಇಂಡಿಯನ್ ಫ್ರೀಡಮ್ ಮೂಮೆಂಟ್ ಭಾರತ ಸ್ವತಂತ್ರ ಚಳವಳಿ ಬಗ್ಗೆ ಇರ್ತದೆ, ಮೆಂಟಲ್ ಎಬಿಲಿಟಿ ಇರ್ತದೆ, ಮಾನಸಿಕ ಸಾಮರ್ಥ್ಯ ಅಂತೇಳಿ, ಮಾರಲ್ ಎಜುಕೇಷನ್ ನೈತಿಕ ಶಿಕ್ಷಣ ಇರ್ತದೆ. ಈ ಎಲ್ಲ ಕೂಡ ಏನಪ್ಪ ಅಂದ್ರೆ ಇದನ್ನ ಒಳಗೊಂಡಿರ್ತದೆ. ಇನ್ನು ಇದಾದ್ಮೇಲೆ ನೀವೇನಾದರೂ ಎಕ್ಸಾಮ್ ಪಾಸ್ ಆದ್ರಿ ತದನಂತರದಲ್ಲಿ ಫಿಸಿಕಲ್ ಬಗ್ಗೆ ನೋಡ್ತಾ ಹೋಗೋಣ. ಸ್ವಲ್ಪ ಫಿಸಿಕಲ್ ಬಗ್ಗೆ ನೋಡೋಣ. ಎಕ್ಸಾಮ್ ಪಾಸ್ ಆದ್ರಿ ನೀವೇನಾದರೂ ಎಕ್ಸಾಮ್ ಪಾಸ್ ಆದ್ರಪ್ಪ ಅಂದ್ರೆ ಫಿಸಿಕಲ್ 1:5 ಏನು ಮಾಡ್ತಾನಪ್ಪ, 1:5 ಮಾಡ್ತಾನೆ. ಅಂದರೆ ಒಂದು ಫಿಸಿಕಲ್ ಹುದ್ದೆಗೆ 5 ಮಂದಿಯನ್ನು ನೇಮಕ ಮಾಡ್ತಾನೆ, ಕರೀದಷ್ಟು 5 ಮಂದಿ ತುಂಬ್ಕೊಳ್ದಾರನ ಒಬ್ಬನ ತುಂಬ್ಕೊಳ್ತಾನೆ. ಒಂದು ಹುದ್ದೆಗೆ ಎಷ್ಟು ಕರೀದಷ್ಟು ಜನ ಕರೀತಾನ, 5 ಮಂದಿ ಕರೆದಿರ್ತಾನೆ, ಅದ್ರ ತುಂಬ್ಕೊಳ್ಳೋದಷ್ಟು ಒಬ್ಬನ ತುಂಬ್ಕೊಳ್ತಾನೆ ಇಲ್ಲಿ. ಇನ್ನು ಅದಾದಮೇಲೆ ಮೆನ್ಸ್ಗೆ ಹೈಟ್ ಬಂದುಬಿಟ್ಟು ಗಂಡು ಮಕ್ಕಳಿಗೆ ಹೈಟ್ ಬಂದುಬಿಟ್ಟು 163 ಇರಬೇಕು, 163 ಸೆಂಟಿಮೀಟರ್ ಇರಬೇಕು. ಇನ್ನು ಫಿಮೇಲ್ಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ತಮ್ಮದು 157 ಹೈಟ್ ಇರಬೇಕು ಫಿಮೇಲ್ದು, 163 ಯಾರ್ದು ಮೆನ್ಸ್ ಇರಬೇಕು. ಇನ್ನು ಇದಾದಮೇಲೆ ಚೆಸ್ಟ್ ನೋಡ್ರಿ, ಚೆಸ್ಟ್ ಬಗ್ಗೆ ಸ್ವಲ್ಪ ನೋಡ್ರಿ. ಇಲ್ಲಿ ನಾರ್ಮಲ್ 81 ಇರಬೇಕು, +5 ಮಾಡಿದಾಗ 86 ಆಗಬೇಕು. ನಾರ್ಮಲ್ ಎಷ್ಟಿರಬೇಕು, 81 ಇರಬೇಕು, ಅದು ನಿಕಟ ಉಪ್ಸಿದಾಗ ಎಷ್ಟು +5 ಬರಬೇಕು, ಟೋಟಲ್ 86 ಆಗಬೇಕು. ಇದು ಚೆಸ್ಟ್ ಇರ್ತದೆ. ಇನ್ನು ವೇಟ್, ಫಿಮೇಲ್ಗೆ ವೇಟ್ ನೋಡ್ರಿ 49 kg ಇರಬೇಕು. 49 kg ಇದ್ರೆ ನಿಮಗೆಲ್ಲ ಆಗ್ತದೆ ಫಿಸಿಕಲ್ ಯಶಸ್ವಿ ಆಗ್ತದೆ ನಿಮ್ಗೆ. ಇನ್ನು ಮೆನ್ಗೆ ಮತ್ತೊಂದು ಫಿಸಿಕಲ್ ತರ ನೋಡೋಣ. ಮೆನ್ಸ್ಗೆ
ಫಿಸಿಕಲ್ ಜಾಸ್ತಿ ಇದೆ ಇದಕ್ಕೆ ಅಬಕಾರಿ ಇಲಾಖೆಗೆ. ನೋಡ್ರಿ ಇಲ್ಲಿ 100 ಮೀಟರ್ ರನ್ನಿಂಗ್ ಇರ್ಬೇಕು. 100 ಮೀಟರ್ ರನ್ನಿಂಗ್ ಇರ್ತದ, ಇನ್ನು 15 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡ್ಬೇಕು. 15 ಸೆಕೆಂಡ್ 100 ಮೀಟರ್ ರನ್ನಿಂಗು 15 ಸೆಕೆಂಡು. ಹೈ ಜಂಪು HJ ಹೈ ಜಂಪು 120 ಮೀಟರ್ ಜಿಗಿಬೇಕು ನೀವು ಹೈಟ್. 120 ಮೀಟರ್ ಹೈಟ್ ಜಿಗಿಬೇಕು. ಲಾಂಗ್ ಜಂಪ್ LJ ಲಾಂಗ್ ಜಂಪ್ ಎಷ್ಟು 3.80 ಮೀಟರ್ ನೀವು ಉದ್ದಕ್ಕೆ ಜಿಗಿಬೇಕಾಗ್ತದೆ. ಇನ್ನು ಶಾರ್ಟ್ ಪುಟ್ ಎಷ್ಟು 7.2 kg ಇರುವಂಥ ಕಲ್ಲನ್ನು ನೀವು ಮುಂದಕ್ಕೆ ಹೋಗೋದಾಗ ಎಷ್ಟು ಹೋಗ್ಬೇಕು 5.6 ಮೀಟರ್ ಹೋಗ್ಬೇಕಾಗ್ತದೆ ಅದು. ಇನ್ನು ಮತ್ತೊಂದು 800 ಮೀಟರ್ ರನ್ನಿಂಗ್ ಇದು 2.50 ಸೆಕೆಂಡ್ನಲ್ಲಿ ಓಡಬೇಕಾಗ್ತದೆ. ನೋಡ್ರಿ ಇಲ್ಲಿ 1 2 3 4 5 ಇದಾವೆ. ಈ 5 ಏನು, ಈ 5ರಲ್ಲಿ ನೀವು ಕನಿಷ್ಠ ಪಕ್ಷ ನೀವು 5ರಲ್ಲಿ ಏನಪ್ಪ ಅಂದ್ರೆ 5ರಲ್ಲಿ 3 ಪಾಸ್ ಆಗ್ಬೇಕು. ನೀವು 5ರಲ್ಲಿ 3 ಪಾಸ್ ಆದರೆ ಮಾತ್ರ ನೀವೇನಪ್ಪ ಅಂದ್ರೆ ಫಿಸಿಕಲ್ ಯಶಸ್ವಿ ಆದಂತೆ, ಫಿಸಿಕಲ್ ಗೆದ್ದಂಗ. ನೀವು ಏನು 5ರ 3 ನೀವು ಲಾಂಗ್ ಜಂಪರ್ ಜಿಗಿರಿ, ಹೈ ಜಂಪರ್ ಜಿಗಿರಿ, ರನ್ನಿಂಗ್ ಓಡ್ರಿ, ಶಾರ್ಟ್ ರನ್ನಿಂಗ್ ಓಡ್ರಿ, ಲಾಂಗ್ ರನ್ನಿಂಗ್ ಒಟ್ಟು ಏನು ಇಲ್ಲಿ ಏನಿದಾವಲ್ಲ ಈ 5ರೊಳಗೆ 3 ಪಾಸ್ ಆಗ್ಬೇಕು. ನೀವು 5ರೊಳಗೆ 3 ಪಾಸ್ ಆದರೆ ಮಾತ್ರ ನೀವು ಫಿಸಿಕಲ್ಲಾಗ ಯಶಸ್ವಿ ಆದಂತೆ ಅಂತೇಳಿ. ಇನ್ನು ಫಿಮೇಲ್ಗೆ ಫಿಸಿಕಲ್ ಬಂದ್ಬಿಟ್ಟು ಫಿಮೇಲ್ ಫಿಸಿಕಲ್ ನೋಡೋಣ. ಇಲ್ಲಿ ಫಿಮೇಲ್ ಫಿಸಿಕಲ್ಲು ಫಿಮೇಲ್ಗೆ ಫಿಸಿಕಲ್ ಬಂದ್ಬಿಟ್ಟು 100 ಮೀಟರ್ ರನ್ನಿಂಗ್ ಇರ್ತದೆ. 100 ಮೀಟರ್ ರನ್ನಿಂಗು 18.5 ಸೆಕೆಂಡ್ನಲ್ಲಿ ಓಡಬೇಕಾಗ್ತದೆ. ನೀವು ಎಷ್ಟು 100 ಮೀಟರ್ ರನ್ನಿಂಗು 18.5 ಸೆಕೆಂಡ್ನಲ್ಲಿ ನೀವು ಓಡಬೇಕಾಗ್ತದೆ. ಇನ್ನು ಹೈ ಜಂಪು HJ ಹೈ ಜಂಪು 0.9 ಮೀಟರ್ ಹೈಟ್ ಜಿಗಿಬೇಕು, ಯಾರು ಮಹಿಳೆಯರು. ಇನ್ನು ಇದಕ್ಕೆ ಬಂದ್ಬಿಟ್ಟು ಲಾಂಗ್ ಜಂಪ್ LJ ಲಾಂಗ್ ಜಂಪ್ ಬಂದ್ಬಿಟ್ಟು 2.50 ಮೀಟರ್ ಮುಂದಕ್ಕೆ ನೀವು ಜಿಗಿಬೇಕಾಗ್ತದೆ ಲಾಂಗ್ ಜಂಪನ್ನು. ಇನ್ನು ಶಾರ್ಟ್ ಪುಟ್ 7.2 kg ಇರುವಂಥ ಕಲ್ಲನ್ನು ಮುಂದಕ್ಕೆ ಹೋಗಿದಾಗ 3.75 ಹೋಗ್ಬೇಕಾಗ್ತದೆ. 3.75. ಇನ್ನು 200 ಮೀಟರ್ ರನ್ನಿಂಗ್ ಇದನ್ನ 40 ಸೆಕೆಂಡು. ಇಲ್ಲಿ ಕೂಡ ಸೇಮ್, ಇಲ್ಲಿ ಕೂಡ ಬಾಯ್ಸ್ಗೆ ಸೇಮ್. ಏನು ಇದು ಮಹಿಳೆಯರು ಕೂಡ ಏನಪ್ಪ ಅಂದ್ರೆ 5ರಲ್ಲಿ 3 ಪಾಸ್ ಆಗ್ಬೇಕು. ನೀವು ಈ 5 ಇದಾವಲ್ಲ, ಈ 5ರಾಗ ನೀವು 3 ಪಾಸ್ ಆದರೆ ಮಹಿಳೆಯರು ಕೂಡ ಏನಪ್ಪ ಅಂದ್ರೆ ಫಿಸಿಕಲ್ ಒಂದು ಪಾಸ್ ಆದಂತೆ. 100 ಮೀಟರ್ ರನ್ನಿಂಗು, ಹೈ ಜಂಪು, ಲಾಂಗ್ ಜಂಪು, ಶಾರ್ಟ್ ಪುಟು. ನೋಡ್ರಿ ಇಲ್ಲಿ 100 ಮೀಟರ್ ರನ್ನಿಂಗು 18.5 ಸೆಕೆಂಡ್ 18.5 ಸೆಕೆಂಡಲ್ಲಿ ಓಡಬೇಕಾಗ್ತದೆ. ಹೈ ಜಂಪು 0.9 ಮೀಟರ್ ಜಿಗಬೇಕಾಗ್ತದೆ. ಲಾಂಗ್ ಜಂಪು 2.50 ಮೀಟರ್ ಮುಂದಕ್ಕೆ ಜಿಗಬೇಕಾಗ್ತದೆ ನೀವು. ಇನ್ನು ಶಾರ್ಟ್ ಪುಟು 7.2 kg ಇರುವಂಥ ಗುಂಡನ್ನು ನೀವು ಮುಂದಕ್ಕೆ ಹೋಗೋದಾಗ ಎಷ್ಟು ಹೋಗ್ಬೇಕಪ್ಪ ಅಂದ್ರೆ ಅದು 3.75 ಹೋಗ್ಬೇಕಾಗ್ತದೆ. ಇನ್ನು 200 ಮೀಟರ್ ರನ್ನಿಂಗು 40 ಸೆಕೆಂಡ್ ತಮಗೆ ಏನಪ್ಪ ಅಂದ್ರೆ ಸಮಯ ಅವಕಾಶ ಇರ್ತದೆ, ಅಷ್ಟರ ಓಡಿ ಬರ್ಬೇಕು ನೀವು. ಇಷ್ಟಿದು ಮಹಿಳೆಯರ ಫಿಸಿಕಲ್ ಇರ್ತದೆ. ಇನ್ನು ಮೆಡಿಕಲ್ ಇರ್ತದ. ಮೆಡಿಕಲ್ ನೋಡ್ರಿ ಇಲ್ಲಿ ಮೆಡಿಕಲ್ ಇರ್ತದ. ಎಸ್, ಆಬ್ವಿಯಸ್ಲಿ ಮೆಡಿಕಲ್ ಕೂಡ ಇಲ್ಲಿ ಇರ್ತದೆ. ಇಲ್ಲಿ ಮೆಡಿಕಲ್ ಏನಪ್ಪ ಅಂದ್ರೆ 1:1 ಕರಿತಾನೆ. ಇಲ್ಲಿ ಒಂದು ಹುದ್ದೆಗೆ ಒಬ್ಬನೇ ಕರೆದ್ಬಿಡ್ತಾನೆ. ಇಲ್ಲಿ ಒಂದು ಹುದ್ದೆಗೆ ಏನಪ್ಪ ಅಂದ್ರೆ ಒಬ್ಬನೇ ಕರೆದ್ಬಿಡ್ತಾನೆ. ಇಲ್ಲಿ ಅದು ಮೆಡಿಕಲ್ ಟೆಸ್ಟ್ ಅದರ ಫಿಸಿಕಲ್ ಟೆಸ್ಟ್ ಒಳಗೆ 1:5 ಒಂದು ಹುದ್ದೆಗೆ ಫಿಸಿಕಲ್ ಹುದ್ದೆಗೆ ಏನು ಮಾಡ್ತಾನಪ್ಪ 5 ಜನರಿಗೆ ಅವಕಾಶ ಕೊಟ್ಟಿರ್ತಾನೆ. ಅಲ್ಲಿ 5 ಜನರೊಳಗೆ ಒಬ್ಬನು ತುಂಬ್ಕೋತಾನ ಅವ. ಇನ್ನು ಫಿಸಿಕಲ್ಗೆ ಮಾರ್ಕ್ಸ್ ಇರ್ತದ. ಈ ಫಿಸಿಕಲ್ ಇರ್ತದಲ್ಲ ಇದಕ್ಕೆ ಮಾರ್ಕ್ಸ್ ಇರಲ್ಲ, ನೋ ಮಾರ್ಕ್ಸ್. ಯಾವುದೇ ರೀತಿಯ ಫಿಸಿಕಲ್ಗೆ ಮಾರ್ಕ್ಸ್ ಅಂಕಗಳು ಇರೋದಿಲ್ಲ, ಯಾವುದೇ ರೀತಿಯ ಅಂಕಗಳು ಇರೋದಿಲ್ಲ. ಏಜ್ ಲಿಮಿಟ್ ನೋಡೋಣ್ರೆ. ಇಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು 21 to 32 ಜನರಲ್ ಕ್ಯಾಟಗರಿ ಜನರಲ್ದವ್ರಿಗೆ. ಮತ್ತೊಳ್ಳೆ 18 to 30 ನೋಡ್ರಿ ಸ್ವಲ್ಪ ಬಿಡಿಸಿ ಹೇಳ್ತೀನಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ಈ ಉಪನಿರೀಕ್ಷಕರ ಹುದ್ದೆ ಅಂತ ಏನಿದೆ, ಉಪನಿರೀಕ್ಷಕರು 200 ಸಮಥಿಂಗ್ ಚಿಲ್ಡ್ರ ಇರುವಂಥ ಪೋಸ್ಟ್ಗಳಿಗೆ 21 ವಯಸ್ಸು ಇರಬೇಕು, 32ವರೆಗೆ 21ರಿಂದ 32ವರೆಗೆ ಜನರಲ್ ಕ್ಯಾಟಗರಿದವರಿಗೆ.
ಇನ್ನು 35 ಅಪ್ ಟು 35 ವಯಸ್ಸಾಗುವವರಿಗೆ ಯಾರಪ್ಪ ಅಂದ್ರೆ SC ST ಕ್ಯಾಟಗರಿದವರಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ. ಅಪ್ ಟು 35 ವರೆಗೆ ಯಾರಿಗಪ್ಪ ಅಂದ್ರೆ ಜನರಲ್ ಕ್ಯಾಟಗರಿ SC ST ದವ್ರಿಗೆ 21ರಿಂದ 32 ಯಾರಿಗಪ್ಪ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದಾರೆ. ಇನ್ನು ಅಬಕಾರಿ ಪೇದೆ ಎಷ್ಟು ಸುಮಾರು 942 ಪೋಸ್ಟ್ಗಳಿರುವಂಥ ಅಬಕಾರಿ ಹುದ್ದೆಗೆ ಇಲ್ಲಿ ಏನಪ್ಪ ಏಜ್ ಲಿಮಿಟ್ ಬಂದ್ಬಿಟ್ಟು 18 to 30 18ರಿಂದ 30 ಯಾರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ. ಆದರೆ SC ST ದವರಿಗೆ 35 ಅಪ್ ಟು 35 ವಯಸ್ಸಿನವರೆಗೂ ಕೂಡ ಏನಪ್ಪ ಅಂದ್ರೆ ನೀವುಗಳು ಅರ್ಜಿಯನ್ನೇ ಅದಕ್ಕೆ ಅಬಕಾರಿ ಇಲಾಖೆಯಲ್ಲಿರುವಂಥ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅದು ಯಾವುದು ಅಬಕಾರಿ ಪೇದೆಗೆ. ಇದು ಅಬಕಾರಿ ಉಪನಿರೀಕ್ಷಕರ ಹುದ್ದೆ. ಇದು ಅಬಕಾರಿ ಉಪನಿರೀಕ್ಷಕರ ಹುದ್ದೆ, ಇದು ಅಬಕಾರಿ ಪೇದೆ ಹುದ್ದೆ ನೋಡ್ರಿ. ಆಯ್ತ್ರಿ. ಇನ್ನು ಆಮೇಲೆ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು ಟೋಟಲ್ ವೇಕೆನ್ಸಿ ಎಷ್ಟಿದಪ್ಪ ಅಂದ್ರೆ 1207 ಸುಮಾರು 1707 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾನೆ ಈಗಾಗಲೇ. ಅದು ಎಲ್ಲಿ ಅಬಕಾರಿ ಇಲಾಖೆಯಲ್ಲಿ ಕಾಲ್ಫಾರ್ಮ್ ಆಗಿರುವಂಥ ಹುದ್ದೆ ಇದು. ನಿಮಗೇನಾದರೂ ಈ ಮಾಹಿತಿ ಇಷ್ಟವನ್ಸಿದ್ರಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ತಮ್ಮ ಒಂದು ಸಹಾಯ ಸಹಕಾರ ಕೊಡ್ರಿ ಅಂತ ಹೇಳ್ತಾ, ನಿಮಗೇನಾದರೂ ಭಾಳ ಒಂದು ಬೋರ್ಡ್ ಸ್ವಲ್ಪ ದೂರ ಐತಿ ಕರೆ ಅದನ್ನ ಮಾತುಗಳಲ್ಲಿ ನೀವು ತಿಳ್ಕೊಡ್ರಿ ಅಂತ ಹೇಳ್ತಾ ಧನ್ಯವಾದ.